ಪ್ರಧಾನವಾದ ನಮ್ಮ ದೇಶದಲ್ಲಿ ಹಲವು ಮಂದಿ ಕೃಷಿಯನ್ನೇ ಉದ್ಯೋಗವನ್ನಾಗಿ ಆರಿಸಿಕೊಂಡಿದ್ದಾರೆ ಮತ್ತು ನೂತನ ತಾಂತ್ರಿಕತೆಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ಳುತ್ತಾ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದಾರೆ. ರೈತರು ರಾಸಾಯನಿಕ ಮುಕ್ತ ಕೃಷಿಗಾಗಿ ಹೆಚ್ಚು ಸಾವಯವ ಗೊಬ್ಬರವನ್ನು ಬಳಸಬೇಕಾಗುತ್ತದೆ. ಇದರಿಂದ ಭೂಮಿಯ ಅಥವಾ ಮಣ್ಣಿನಲ್ಲಿನ ಪೋಷಕಾಂಶಗಳು ಅಧಿಕಗೊಂಡು ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು. ನಮ್ಮದು ಕೃಷಿ ಪ್ರಧಾನ ದೇಶ. ನಿಮಗೆಲ್ಲ ಗೊತ್ತಿರೋ ಹಾಗೆ 65% ಜನರು ಕೃಷಿಯನ್ನೇ ಅವರ ಉದ್ಯೋಗವನ್ನಾಗಿ ಆರಿಸಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ಒಂದು ದಶಕದಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಏನನ್ನು ಕಾಣಬಾರದಾಗಿತ್ತೋ ಅದನ್ನು ಕಾಣ್ತಾ ಇದೆ. ಈ ಹವಾಮಾನ ವೈಪರೀತ್ಯವಾಗಲಿ ಅಥವಾ ಫ್ಲಡ್ಸ್, ನೆರೆ ಹಾವಳಿ ಹಾಗೂ ಬರದಂತಹ ಪರಿಸ್ಥಿತಿಗಳು ನಮ್ಮ ಕೃಷಿಯನ್ನು ಯಾವ ರೀತಿಯಿಂದ ಇಳುವರಿಯಲ್ಲಿ ಕಡಿಮೆ ಮಾಡಬೇಕು ಆದಷ್ಟು ಅತ್ಯಂತ ಕೆಳಮಟ್ಟದಲ್ಲಿ ಇಳುವರಿಯನ್ನು ನಾವು ಪ್ರತಿಯೊಂದು ಬೆಳೆಯಲ್ಲಿ ಒಂದಲ್ಲ ಒಂದು ವರ್ಷ ಕಾಣುವುದನ್ನು ನೋಡಿದ್ದೇವೆ. ಸೊ ಇವತ್ತಿನ ದಿನ ಕೃಷಿಯಲ್ಲಿ ಅನೇಕ ಕ್ರಾಂತಿಗಳಾಗಿವೆ. ಕ್ರಾಂತಿಗಳು ಇನ್ ದಿ ಸೆನ್ಸ್, ನಾವು ನೀರಾವರಿಯನ್ನು ಜಾಸ್ತಿ ಮಾಡಿದ್ದೇವೆ, ರಸಗೊಬ್ಬರಗಳ ಬಳಕೆಯನ್ನು ಜಾಸ್ತಿ ಮಾಡಿದ್ದೇವೆ. ಅದೇ ರೀತಿ ರೋಗ ರುಜಿನಗಳನ್ನು ಹತೋಟಿಯಲ್ಲಿಡಲು ಅನೇಕ ತರಹದ ನ್ಯೂ ಮಾಲಿಕ್ಯೂಲ್ಸ್, ಕೆಮಿಕಲ್ಸ್ ಏನಂತೇವೆ ಅವನ್ನು ಉಪಯೋಗ ರೈತರು ಸಹ ಮಾಡ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಾವು ಒತ್ತು ಕೊಡ್ತಾ ಇರೋದು ಸಾವಯವ ಕೃಷಿ. ಸೊ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಬದಲಾಗಿ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಉಪಯೋಗ ಮಾಡೋದರಿಂದ ಮಣ್ಣಿನ ಫಲವತ್ತತೆ, ಗುಣಧರ್ಮ, ಅದರ ಸತ್ವ, ವಿವಿಧ ಜೀವಿಗಳ ಪೋಷಣೆ, ರಕ್ಷಣೆ ಆಗುವುದಲ್ಲದೆ ಸಸ್ಟೈನಬಲ್ ಅಗ್ರಿಕಲ್ಚರ್, ಸುಸ್ಥಿರ ಕೃಷಿಯಲ್ಲಿ ಒತ್ತು ಕೊಡ್ತಾ ನಾವು ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದೀವಿ. ಬಟ್ ಸಾವಯವ ಕೃಷಿ ಎಲ್ಲ ಪ್ರದೇಶದಲ್ಲಿ ಎಲ್ಲ ಬೆಳೆಗಳಲ್ಲಿ ಅದು ಅಷ್ಟೊಂದು ಇಳುವರಿಯನ್ನು ಕೊಡುವಲ್ಲಿ ಸಫಲವಾಗಿಲ್ಲ. ಇತ್ತೀಚೆಗೆ ಕೃಷಿಗೆ ಸೇರ್ಪಡೆಯಾಗಿರುವ ತಂತ್ರಜ್ಞಾನವೆಂದರೆ ನಿಖರ ಕೃಷಿ. ಒಂದು ಇಳುವರಿಗೆ ಬೇಕಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಭೂಮಿಗೆ ಒದಗಿಸುವುದೇ ನಿಖರ ಕೃಷಿ. ಈ ನಿಖರ ಕೃಷಿ ಬಹಳ ದಿನಗಳಿಂದಲೂ ನಮ್ಮ ಡೆವಲಪ್ಡ್ ಕಂಟ್ರೀಸ್, ನಾವೇನಂತೇವೆ ವೆಸ್ಟರ್ನ್ ಕಂಟ್ರೀಸ್, ಅವರು ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರಮುಖ ಬೆಳೆಗಳಲ್ಲಿ, ಅದು ಅಲ್ಲದೆ ಈ ಹಾರ್ಟಿಕಲ್ಚರ್ ಕ್ರಾಪ್ಸ್, ತೋಟಗಾರಿಕೆ ಬೆಳೆಗಳಲ್ಲಿ ಈ ನಿಖರ ಕೃಷಿಯನ್ನು ಮಾಡ್ತಾ ಇರೋದನ್ನು ದೇಶದ ವಿವಿಧ ಭಾಗಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. 2011-12ರಿಂದ RKVY ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಏನು ನಿಖರ ಕೃಷಿ ಅಂತ ನಮಗೆ ಒಂದು ಪ್ರಾಯೋಜಕತ್ವ ಬಂತು. ನಿಖರ ಕೃಷಿಯಲ್ಲಿ ಮೊದಲಿಗೆ ಭೂಮಿಯಲ್ಲಿನ ಮಣ್ಣನ್ನು ಪರೀಕ್ಷಿಸಲಾಗುತ್ತದೆ. ನಂತರ ಪೋಷಕಾಂಶಗಳ ಕೊರತೆ ಕಂಡುಬಂದಲ್ಲಿ ಬೆಳೆಗೆ ಅವಶ್ಯಕತೆ ಇರುವಷ್ಟು ಪ್ರಮಾಣದ ಪೋಷಕಾಂಶಗಳನ್ನು ಮಾತ್ರ ಭೂಮಿಗೆ ಒದಗಿಸಲಾಗುತ್ತದೆ. ಸೊ ನಾವು ನಿಖರ ಕೃಷಿಯಲ್ಲಿ ಏನು ಮಾಡಿದೀವಿ ಅಂದ್ರೆ, ಈ 1 ಹೆಕ್ಟೇರ್ ಪ್ರದೇಶ ಅಂದ್ರೆ 2.5 ಎಕರೆ ಪ್ರದೇಶದಲ್ಲಿ 10 ಮೀಟರ್ ಅನ್ನುವಂಥ 80 ಗ್ರಿಡ್ಗಳನ್ನು ಮಾಡಿದ್ವಿ. ಈ 80 ಗ್ರಿಡ್ಗಳಲ್ಲಿ ಬಿತ್ತನೆಯ ಮೊದಲು ಏನು ಭೂಮಿಯನ್ನು ತಯಾರು ಮಾಡುವಕ್ಕಿಂತ ಮೊದಲು 30 ಸೆಂಟಿಮೀಟರ್ ಆಳದಲ್ಲಿ ನಾವು ಮಣ್ಣಿನ ಸ್ಯಾಂಪಲ್ಗಳನ್ನು ತೆಗೆದು ಅವನ್ನು ಮಣ್ಣಿನ ಭೌತಿಕ ಹಾಗೂ ರಾಸಾಯನಿಕ ಗುಣಧರ್ಮಗಳಿಗೆ ಅನಲೈಸಿಸ್ ಮಾಡಿದ್ವಿ. ಸೊ ಆ ಅನಲೈಸಿಸ್ ಪ್ರಕಾರ ಮಣ್ಣಿನಲ್ಲಿರುವ ಪೋಷಕಾಂಶಗಳು, ಮುಖ್ಯವಾಗಿ ಸಾರಜನಕ, ರಂಜಕ ಹಾಗೂ ಫಾಸ್ಫರಸ್, ಈ 3 ಪೋಷಕಾಂಶಗಳನ್ನು ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳಿಗೆ ವ್ಯತಿರಿಕ್ತವಾಗಿ STCR ಕನ್ಸೆಪ್ಟ್ ಅಂತಿದೆ, ಸಾಯಿಲ್ಸ್ ಟೆಸ್ಟ್ ಕ್ರಾಪ್ ರಿಸ್ಪಾನ್ಸ್. ಅದರಂತೆ ಪ್ರತಿಯೊಂದು ಬೆಳೆಗೆ ನಾವು ನಿರ್ದಿಷ್ಟ ಇಳುವರಿಯನ್ನು ಗುರುತುಪಡಿಸಿದ್ವಿ. ಫಾರ್ ಎಕ್ಸಾಂಪಲ್, ಈ ಹತ್ತಿ ಬೆಳೆಗೆ 20 ಕ್ವಿಂಟಲ್ ನಮ್ಮ 1 ಹೆಕ್ಟರ್ಗೆ ಬರಬೇಕು. ಸೊ ಅದಕ್ಕೆ ತಕ್ಕಂತೆ ಈಗ ಮಣ್ಣಿನಲ್ಲಿರುವ ಪೋಷಕಾಂಶವನ್ನು ತೆಗೆದು ಆ 20 ಕ್ವಿಂಟಲ್ ಹತ್ತಿ ತಳಿಲಿಕ್ಕೆ ಮಿಕ್ಕ ಎಷ್ಟು ಪೋಷಕಾಂಶಗಳನ್ನು ನಾವು ಹಾಕಬೇಕು, ಅದರ ಪ್ರಕಾರ ನ್ಯೂಟ್ರಿಯೆಂಟ್ ಹಾಕಿ ಈ ಬೆಳೆಯನ್ನೆಲ್ಲ ತೆಗೆದಿದೆ. ಈ 81 ಗ್ರಿಡ್ಗಳಲ್ಲಿ ವಿವಿಧ ತರಹದ ಸಾರಜನಕ, ರಂಜಕ, ಪೊಟ್ಯಾಶ್ ಇತ್ತು. ಸೊ ಅದರ ಪ್ರಕಾರ ವಿವಿಧ ರೀತಿಯಲ್ಲಿ ಯೂರಿಯಾ, ಫಾಸ್ಫರಸ್ ಅಂಡ್ ಮೊರಟ್ ಆಫ್ ಪೊಟ್ಯಾಶ್ ನಾವು ಒದಗಿಸಿದ್ದೇವೆ. ಸೊ ಅದರ ಪ್ರಕಾರ ಬೆಳೆಯನ್ನು ತೆಗೆದು ಬೆಳೆ ಯಾವ ರೀತಿ ಬರುತ್ತೆ, ವಿವಿಧ ಹಂತಗಳಲ್ಲಿ ಅದಕ್ಕೆ ನೀರನ್ನು ಕೊಟ್ಟು, ವಿವಿಧ ಹಂತಗಳಲ್ಲಿ ಎಲ್ಲಾದರೂ ರೋಗ ರುಜಿನ ಕಂಡ್ರೆ ಅದಕ್ಕೆ ಔಷಧಿಗಳನ್ನು ಸಿಂಪರಣೆ ಮಾಡಿ, ಕೊನೆಗೆ
ಹಾರ್ವೆಸ್ಟ್ ಆದ ನಂತರ ಈ ಒಂದೊಂದು ಗ್ರಿಡ್ಡಲ್ಲಿ ಇಳುವರಿ ಎಷ್ಟು ಬರುತ್ತೆ ಅನ್ನೋ ನಾವು ತೂಕ ಮಾಡ್ತೇವೆ. ಸೊ ಅದರ ನಂತರ ನಾವು ಮಣ್ಣಿನ ಪೋಷಕಾಂಶ ಎಷ್ಟಿತ್ತು, ನಾವು ಕೊಟ್ಟಿದ್ದಷ್ಟು ಇಳುವರಿ ಎಷ್ಟು ಬಂತು, ಇದನ್ನು ತುಲನಾತ್ಮಕವಾಗಿ ನೋಡಿದಾಗ ಇನ್ನೊಂದು ಹೆಕ್ಟರ್ ಪ್ರದೇಶದಲ್ಲಿ ನಾವು ಏನು ಕೊಟ್ಟಿದ್ದೇವೆ ಅಲ್ಲಿ ಪ್ರಿಸಿಷನ್ ಅಗ್ರಿಕಲ್ಚರ್ ಅಪ್ಲೈ ಮಾಡಿಲ್ಲ. ಈಗ ರೈತರು ಏನು ಹಾಕ್ತಿದ್ರು, ನಮ್ಮ ಯೂನಿವರ್ಸಿಟಿ ರೆಕಮೆಂಡೇಶನ್ ಏನಿತ್ತು, ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ಸ್ ಅಂತ ನಾವು ಶಿಫಾರಸು ಮಾಡಿದ ರಸಗೊಬ್ಬರಗಳು, ಅದರ ಪ್ರಕಾರ ಅಲ್ಲೇ ರಸಗೊಬ್ಬರಗಳನ್ನ ಹಾಕಿದ್ದೇವೆ. ಸೊ ಅದರದ್ದು ಇದರದ್ದು ತುಲನಾತ್ಮಕವಾಗಿ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ನಾವು ಫರ್ಟಿಲೈಸರನ್ನು ಕಡಿಮೆ ಹಾಕಿದ್ದೇವೆ. ಯಾಕಂದರೆ ಸಾಯಿಲಲ್ಲಿರುವಂತಹ ಪೋಷಕಾಂಶಗಳನ್ನು ಗಣನೆಗೆ ತೆಗೆದುಕೊಂಡೇವೆ. ಆದರೆ ಅಲ್ಲಿ ನಾನ್ ಪ್ರಿಸಿಷನ್ ಅಗ್ರಿಕಲ್ಚರ್ ಪ್ಲಾಟಲ್ಲಿ ಸಾಯಿಲಲ್ಲಿ ಈಗ ಆಲ್ರೆಡಿ ಮಣ್ಣಿನಲ್ಲಿ ಇರುವಂಥ ಪೋಷಕಾಂಶಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಶಿಫಾರಸು ಮಾಡಿದ ಪ್ರಕಾರ ಪೋಷಕಾಂಶಗಳನ್ನು ಕೊಟ್ಟಿವಿ, ಹೆಚ್ಚಿಗೆ ಪೋಷಕಾಂಶಗಳನ್ನು ಕೊಟ್ಟೇವೆ. ಇಲ್ಲೇ ಕಡಿಮೆ ಪೋಷಕಾಂಶಗಳನ್ನು ಕೊಟ್ಟು ಗ್ರಿಡ್ ವೈಸು ತುಲನಾತ್ಮಕವಾಗಿ ಮಾಡಿದಾಗ ನಮಗೆ ಇಳುವರಿಯಲ್ಲಿ ಏನು ವ್ಯತ್ಯಾಸ ಕಂಡು ಬಂದಿಲ್ಲ. ಆದರೆ ಫರ್ಟಿಲೈಸರ್ ಇದರಲ್ಲಿ ಕಡಿಮೆ ಹಾಕೋದ್ರಿಂದ ನಮಗೆ ಫೈನಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ನಾವು ಒಂದು ಹೆಕ್ಟೇರ್ ಪ್ರದೇಶಿಗೆ ಒಂದು ಅಮೌಂಟನ್ನು ವಿನಿಯೋಗಿಸಿರ್ತೇವೆ, ಇದರಲ್ಲಿ ಬಹಳ ಕಡಿಮೆ ಇದೆ, ಅದರಲ್ಲಿ ಜಾಸ್ತಿ ಇದೆ. ಇದರಿಂದ ನಮಗೆ ಬೆನಿಫಿಟ್ ಕಾಸ್ಟ್ ರೇಷೋ ಭಾಳ ಅತ್ಯುತ್ತಮವಾಗಿರುವುದು ಕಂಡು ಬಂದಿದೆ. ಇದೇ ಥರ ಇದು ರಿಸರ್ಚ್ ಪ್ಲಾಟಲ್ಲಿ ನಾವು ಮಾಡ್ತಾ ಇದ್ವಿ. ನಮ್ಮ ರಾಯಚೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು 30-40 ರೈತರ ಹೊಲಗಳಲ್ಲಿ ಈ 100 ಎಕರೆ ಪ್ರದೇಶದಲ್ಲಿ ಕಾಟನ್ನಲ್ಲಿ 10 ಮೀಟರ್ ಬದಲಿಗೆ 50 ಮೀಟರ್ದ್ದು ಗ್ರಿಡ್ಗಳನ್ನು ಮಾಡಿ ಅವುಗಳ ಪೋಷಕಾಂಶಗಳನ್ನು ಅನಲೈಸಿಸ್ ಮಾಡಿ ಅದಕ್ಕೆ ಪ್ರಕಾರವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಪೂರೈಸಿ ಇಳುವರಿಯನ್ನು ನೋಡಿದಾಗ ಇಲ್ಲಿ ಕಂಡು ಬಂದಂತಹ ಫಲಿತಾಂಶವೇ ಅಲ್ಲಿ ಕಂಡು ಬರುವುದು ಸಾಬೀತಾಗಿದೆ. ಅದರಂತೆ ಭತ್ತದಲ್ಲಿ ಗಂಗಾವತಿ ಹಾಗೂ ಗಂಗಾವತಿ ಸುತ್ತಮುತ್ತಲಿರುವ ಹಳ್ಳಿಗಳಲ್ಲಿ ತೊಗರಿ ಬೆಳೆಯಲ್ಲಿ ಮುಖ್ಯವಾಗಿ ಗುಲ್ಬರ್ಗಾ ರಿಸರ್ಚ್ ಸ್ಟೇಷನ್ ಅಲ್ಲದೆ ಗುಲ್ಬರ್ಗಾ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸುಮಾರು 100 ಎಕರೆ, ಈ 3 ಬೆಳೆಗಳಲ್ಲಿ 100 ಎಕರೆ ಪ್ರದೇಶದಲ್ಲಿ ಈ ನಿಖರ ಕೃಷಿಯನ್ನು ಅಳವಡಿಸಿ ಎಲ್ಲ ಬೆಳೆಗಳಲ್ಲಿ ಮುಖ್ಯವಾಗಿ ಭತ್ತ ಹಾಗೂ ತೊಗರಿಯಲ್ಲಿ ಬಹಳ ಕಡಿಮೆ ಪೋಷಕಾಂಶಗಳನ್ನು ಉಪಯೋಗಿಸಿ ಇಳುವರಿಯಲ್ಲಿ ಏನೂ ವ್ಯತ್ಯಾಸವಿಲ್ಲದೆ ಕಂಡುಬಂದಿದೆ. ನಿಖರ ಕೃಷಿ ಅಂದರೆ ಹೈ ಎಂಡ್ ಗ್ಯಾಜೆಟ್ಸ್ ಯೂಸ್ ಮಾಡಿ, ಸೆನ್ಸಾರ್ಸ್ ಯೂಸ್ ಮಾಡಿ, ಸ್ಯಾಟಲೈಟ್ಸ್ ಡೇಟಾ ಯೂಸ್ ಮಾಡಿ, ವೇರಿಯಬಲ್ ರೇಟ್ ಟೆಕ್ನಾಲಜಿ ಅಪ್ಲೈ ಮಾಡಿ ಮಾಡೋದಷ್ಟೇ ನಿಖರ ಕೃಷಿ ಅಲ್ಲ. ಸೊ ನಿಖರ ಕೃಷಿ ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಆ ಪ್ರದೇಶದಲ್ಲಿನ ಸುತ್ತಲಿನ ಅಥವಾ ಪ್ರದೇಶದಲ್ಲಿನ ಗುಣಗಳನ್ನು ಅವಲೋಕಿಸಿ ಅದರ ಪ್ರಕಾರ ಮಾಡುವಂತಹ ಕೃಷಿಯನ್ನೇ ನಿಖರ ಕೃಷಿ ಅಂತಾರೆ. ಈಗ ಎಕ್ಸಾಂಪಲ್ಲೇ ಒಂದು ಸ್ಪಾಟಲ್ಲಿ ಕರಿಕಿರುತ್ತೆ, ಉಳಿದಂಥ ಸ್ಪಾಟಲ್ಲಿ ಕರಿಕಿರಲ್ಲ, ಬೇರೆ ಬೆಳೆ ಇರುತ್ತೆ. ಸೊ ಆ ಕರಿಕಿಗೆ ನಾವು ಏನು ಗ್ಲೈಫೋಸೇಟ್ ಅಥವಾ ರೌಂಡ್ ಅಪ್ ಅಥವಾ ಮೀರಾ 71 ಏನು ನಾವು ಸ್ಪ್ರೇ ಮಾಡ್ತೇವೆ ಅದನ್ನು ಬೇರೆ ಕಡೆ ಹೊಡೆಯೋಂಗಿಲ್ಲ. ಕರಿಕಿಗೆ ಅಷ್ಟೇ ಆ ಕೆಮಿಕಲ್ ಹೊಡೆದು ಬೇರೆ ಕಡೆ ಈ ಅಗಲವಾದಂಥ ಕಳೆಗಳಿಗೆ 2,4-D ಆಗಲಿ ಬೇರೆ ಯಾದಂಥ ಕಳೆಗಳನ್ನು ಸಿಂಪರಣೆ ಮಾಡೋದು ನಿಖರ ಕೃಷಿ. ಅದೇ ಥರ ಒಂದು ಬೆಳೆಯಲ್ಲಿ ಈಗ ಪೌಡ್ರಿ ಮಿಲ್ಡ್ಯೂ ಡಿಸೀಸ್ ಇರುತ್ತೆ, ನಾವೇನು ಬೂದು ರೋಗ, ಈಗ ಸೂರ್ಯಕಾಂತಿ ಬೆಳೆಯಲ್ಲಿ ಬೂದು ರೋಗ ಒಂದು ಪ್ಯಾಚಲ್ಲಿ ಇರುತ್ತೆ, ಇನ್ನೊಂದು ಪ್ಯಾಚಲ್ಲಿ ನೆಕ್ರೋಸಿಸ್ ಇರುತ್ತೆ. ಬಟ್ ನಾವು ಸಿಂಪರಣೆ ಮಾಡುವಾಗ ಬೂದು ರೋಗಕ್ಕೆ ಬೇರೆ ಕೆಮಿಕಲ್ ಮಾಡಬೇಕು, ನೆಕ್ರೋಸಿಸ್ಗೆ ಬೇರೆ ಕೆಮಿಕಲ್ ಯೂಸ್ ಮಾಡಬೇಕು. ಆ ರೀತಿ ಮಾಡೋದು ಇನ್ಸ್ಟೆಡ್ ಎಲ್ಲ ಫುಲ್ ನಮ್ಮ ಹೊಲಕ್ಕೆ ಒಂದೇ ಕೆಮಿಕಲನ್ನು ಸ್ಪ್ರೇ ಮಾಡುವುದ್ರ ಬದಲು ಎಲ್ಲಿ ಅದರ ಅವಶ್ಯಕತೆ ಇದೆ ಅಲ್ಲಿ ಅಷ್ಟೇ ಸ್ಪ್ರೇ ಮಾಡಿ ಉಳಿದ ಸಂಪನ್ಮೂಲಗಳನ್ನು ವ್ಯಯವಾಗದಂತೆ ತಡೆಯುವುದಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದು ಭಾರತದಲ್ಲಿ ಇಂದಲ್ಲ ಮುಂದೆ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುವುದಿದೆ. ಈ ನಿಖರ ಕೃಷಿ ಕೇವಲ ಪೋಷಕಾಂಶಗಳ ನಿರ್ವಹಣೆಗೆ ಮಾತ್ರವಲ್ಲ, ನಿಖರ ಕೃಷಿ ಅನ್ನುವುದು ಭೂಮಿಯನ್ನು ತಯಾರಿ ಮಾಡುವುದಾಗಲಿ, ಒಳ್ಳೆಯ ಬೀಜಗಳನ್ನು ಆಯ್ಕೆ ಮಾಡುವುದಾಗಲಿ, ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದಾಗಲಿ, ಬೀಜವನ್ನು ಬಿತ್ತುವ ದಿನಾಂಕವನ್ನು ನಿರ್ಧರಿಸುವುದಾಗಲಿ, ಬೀಜಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ನಿರ್ದಿಷ್ಟ ನಾವೇನಂತೇವೆ ಸ್ಪೇಸಿಂಗ್ ಅಂತೇವೆ, ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಇಷ್ಟೇ ಹಾಕಬೇಕನ್ನುವುದರಲ್ಲಾಗಲಿ, ಮುಂದೆ ಕಳೆಗಳ ನಿಯಂತ್ರಣ ಆಗಲಿ, ನೀರಿನ ನಿಯಂತ್ರಣ ಆಗಲಿ,
ಪೋಷಕಾಂಶಗಳ ನಿಯಂತ್ರಣ, ಕೀಟ, ರೋಗ ರುಜಿನ ಎಲ್ಲ ಹಂತಗಳಲ್ಲೂ ನಿಖರ ಕೃಷಿ ಅಳವಡಿಸಬಹುದಾಗಿದೆ. ಸೊ ಅಳವಡಿಸಿದರೆ ನಾವು ಸುಸ್ಥಿರ ಕೃಷಿಯನ್ನು ಮುಂದಿನ ದಿನಮಾನಗಳಲ್ಲಿ ಕಾಣುವುದು ಬಹಳ ದೂರ ಇಲ್ಲ